ನಮಸ್ತೆ 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 ಎಲ್ಲ ನನ್ನ ಕನ್ನಡ ಕಲಾಭಿಮಾನಿಗಳಿಗೆ ಹಾಗೂ ನಮ್ಮ ಕನ್ನಡ ಕಲುಕೋಟಿ ಜನರಿಗೆ, ನನ್ನ ಯೂಟ್ಯೂಬ್ ಫಾಲೋವರ್ಸ್, ಇನ್ಸ್ಟಾಗ್ರಾಮ್ ಫಾಲೋವರ್ಸ್, ಆಮೇಲೆ ಫೇಸ್ಬುಕ್ ಫಾಲೋವರ್ಸ್ ಎಲ್ರಿಗೂ ನಮಸ್ಕಾರ. ತುಂಬ ಧನ್ಯವಾದ. ಮಂತ್ರಾಲಯದಿಂದ ವಾಪಸ್ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ನಮ್ಮ ಗುರುದತ್ ಶೆಣೈ ಸಾರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ನನಗೆ ಬಿಡ್ತಾ ಇಲ್ಲ ಅವರು, ಯಾಕಂದರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅವರಿಗೆ. ಗಣೇಶ್ ಭಟ್ರಿಗೆ ವಯಸ್ಸಾಗಿದೆ, ಆಮೇಲೆ ಡ್ರೈವಿಂಗ್ ಮಾಡಲಿಲ್ಲ ಅಂದರೆ ಅದೆಲ್ಲ ಸಹಜ. ಯಾಕಂತ ಹೇಳಿದ್ರೆ ಅವ್ರವ್ರ ಕಾರು ಅವ್ರವ್ರಿಗೆ ಒಂದು ಸೇಫ್ಟಿ ಇರುತ್ತೆ. ಈಗ ನಂದು ಕಾರಿದೆ, ನಾನು ಕಾರ್ ಓಡಿಸುವಾಗ ನಮ್ಮ ಅಳಿಯನ ಕೈಲಿ ಒಬ್ಬನ ಕೈಲಿ ಕೊಡ್ತೀನಿ, ಅದನ್ನು ಬಿಟ್ಟರೆ ಮಗನ ಕೈಲಿ ಕೊಡ್ತೀನಿ. ಯಾಕಂದರೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ನನ್ನದೇ ಮಗ ನನ್ನದೇ ಅಳಿಯ ಅನ್ನೋದು ಭಾವನೆ ಬರುತ್ತೆ. ಏನು ಭಯ ಇಲ್ಲ, ಹೋಗ್ಲಿ ಬಿಡು ಅಂತ ಬರುತ್ತೆ. ಅದೇ ಬೇರೆಯವ್ರ ಕೈಲಿ ಕೊಡಲಿಕ್ಕೆ ನಾವು ಯೋಚನೆ ಮಾಡ್ತೀವಿ. ಯಾಕಂದರೆ ನಮ್ಮ ಡ್ರೈವಿಂಗ್ ಮೇಲೆ ನಮಗಿರೋ ಭರವಸೆ ಬೇರೆಯವ್ರ ಡ್ರೈವಿಂಗ್ ಮೇಲೆ ಇರೋದಿಲ್ಲ. ಅದು ಸಹಜವಾದ. ಯಾಕಂದರೆ ಅವ್ರ ಜಾಗದಲ್ಲಿ ನಾನಿದ್ರು ಅದೇ ಕೆಲಸನೇ ಮಾಡೋದು. ಕೊಡೋದಿಲ್ಲ, ನಾನು ಮಾಡ್ತೀನಿ, ಕಷ್ಟ ಆದರೂ ಪರವಾಗಿಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತೀನಿ. ಅದೇ ಥರ ಒಂದು ಸಣ್ಣ ಮಾತು ಅವ್ರಿಗೆ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ ನೀವು. ನಾನು ಇರೋ ಸತ್ಯ ನೀವು ಈಗ ಹೇಳಿದ್ದು. ಆದ್ದರಿಂದ ನಾವೀಗ ಆಲ್ರೆಡಿ ನಾವು ಮಂತ್ರಾಲಯದಿಂದ ಹೊರಟಿದ್ದೀವಿ. ಇನ್ನೇನು ಇವಾಗ 9:30 10:20 ಆಗಿಬಿಟ್ಟಿದೆ. ಇನ್ನೊಂದು 5 ಗಂಟೆ ಒಳಗೆ ಬೆಂಗಳೂರು ಬರ್ತೀವಿ. ಬಂದು ನಿಮಗೆ ನಮ್ಮ ಮಂತ್ರಾಲಯದಲ್ಲಿ ಮಾಡಿರುವಂಥ ಒಳ್ಳೊಳ್ಳೆ ವಿಡಿಯೋಗಳು, ರಸದೌತಣ ಎಲ್ಲ ನಿಮಗೆ ನೀಡ್ತೀವಿ. ರಾಯರ ದರ್ಶನ ಮಾಡಿ ನಮ್ಮ ವಿಡಿಯೋ ಮುಖಾಂತರ ನಮ್ಮನ್ನು ಸಹಕರಿಸಿ ಪ್ರೋತ್ಸಾಹ ಮಾಡಿ. ಆದಷ್ಟು ಬೇಗ ಅಲ್ಲೂ ಒಂದು ಆಶ್ಚರ್ಯ ನನಗೆ. ಅಲ್ಲಿ ನಾನೊಂದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿದು ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಅಂಥೇಳಿ ಒಳಗಡೆನೂ ಮಾಡಿದೆ, ಹೊರಗಡೆನೂ ಮಾಡುವಾಗ 2-3 ಜನ ಓಡೋಡಿ ಬಂದರು. ನನಗೆ ಶಾಕು. ಸರ್ ನಮಸ್ಕಾರ ಅಂತ. ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀರಲ್ವ ಸರ್, ಅಣ್ಣವ್ರದ್ದೆಲ್ಲ ವೀಡಿಯೋ ಮಾಡ್ತೀರಾ, ಮಂತ್ರಾಲಯ ಮಹಾತ್ಮೆ ಎಲ್ಲ ಮಾಡಿದ್ದೀರಾ, ಭಾಳ ಖುಷಿ ಆಯಿತು ಸರ್ ನಿಮ್ಮನ್ನು ನೋಡಿ ಅಂತ ನಿಂತ್ಕೊಂಡು ಫೋಟೋ ಹೊಡೆಸ್ಕೊಂಡು ಹೋದರು. ಹಾಗೂ ಒಬ್ಬರು ಅಂಕೋಲಾದಿಂದ ಒಬ್ಬರು ಬಂದಿದ್ದರು ಫ್ಯಾಮಿಲಿ. ಅವರು ನನ್ನ ನೋಡಿ ನಿಮ್ಮ ವೀಡಿಯೋ ನೋಡ್ತಾ ಇದ್ದೀನಿ, ನಿಮ್ಮ ನಂಬರ್ ಕೊಡಿ ಅಂದರು. ಅವರಿಗೂ ನಂಬರ್ ಕೊಟ್ಟೆ. ಸೊ ಅವರು ನನ್ನ ವೀಡಿಯೋ ನೋಡ್ತಾ ಇದ್ದಾರಂತೆ. ಭಾಳ ಖುಷಿ ಆಯಿತು ಯೂಟ್ಯೂಬಲ್ಲಿ ನೋಡಿ. ಯೂಟ್ಯೂಬು ಯಾವ ಥರ ಒಂದು ಯಾವ ಮನುಷ್ಯನ ಯಾವ ರೀತಿಲಿ ಯಾವ ಭವಿಷ್ಯ ಚೇಂಜ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ತಿಳ್ಕೊಂಡಿರಲಿಲ್ಲ. ನಾನು ವಿಡಿಯೋ ಮಾಡುವಾಗ ಈ ಕೊರೋನಾ ಬಂದಿತ್ತು. ಕೊರೋನಾ ಟೈಮಲ್ಲಿ ನಾನು ವಿಡಿಯೋ ಮಾಡಿರೋದು. ಸುಮ್ಮನೆ 2 ತಿಂಗಳು ರಜಾ ಅಂತ ಮಾಡಿದ್ರು ನಮ್ಮ ಪ್ರಧಾನಮಂತ್ರಿಗಳು. ಏನು ಮಾಡೋದಪ್ಪ 2 ತಿಂಗಳು ಅಂತ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ಆವಾಗ ಇದು ವಿಡಿಯೋ ಬಂತು. ನನಗದು ಆಪ್ರೇಟ್ ಮಾಡೋಕ್ಕೂ ಬರಲ್ಲ, ಸತ್ಯವಾಗ್ಲೂ ಹೇಳಿದ್ದೀನಿ, ನನಗೆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರಲ್ಲ. ಬಟ್ ಎಲೆಕ್ಟ್ರಾನಿಕ್ ನಾನು ಓದಿದ್ದೀನಿ, ತಲೆ ಚುರುಕಿದೆ ನಂದು. ಒಂದು ಸಲ ನೋಡಿದ್ರೆ ಹಂಗೆ ಕಂಡುಹಿಡಿದು ಬಿಡ್ತೀವಿ. ಮನುಷ್ಯನೂ ಅಷ್ಟೇ, ಒಂದ್ಸಲ ನೋಡಿದ್ರೆ ಇವನು ಹೇಗೆ ಇವನು ಏನು ಅಂತೇಳಿ ಕಂಪ್ಲೀಟ್ ಒಂದು ಸಲ 360 ಡಿಗ್ರಿ ಸ್ಕ್ಯಾನ್ ಮಾಡಿಬಿಡ್ತೀವಿ. ಅದೇ ಥರ ಯಾವುದೋ 2-3 ವೀಡಿಯೋ ಮಾಡಿದೆ ಟಿಕ್ಟಾಕಲ್ಲಿ. ಅದು ಏನೋ ವೈರಲ್ ಆಗೋಯ್ತು. ಕ್ಲಾಸ್ ಹಾಕ್ಕೊಂಡೇ ಮಾಡ್ತಿದ್ದೆ. ಆವಾಗ ಅದೆಲ್ಲ ಪ್ಲ್ಯಾನ್ ಇರಲಿಲ್ಲ ನಮ್ಮದು. ನಾವು ರಾಜ್ಕುಮಾರ್ ಆಗಬೇಕಾಗಲಿ, ಜೂನಿಯರ್ ರಾಜ್ಕುಮಾರ್ ಅನ್ಸ್ಕೊಳ್ಳೋದು ಪ್ಲ್ಯಾನ್ ಇರಲಿಲ್ಲ. ಕಡೆಗೆ ಒಂದಿನ ಅದು ಆ್ಯಪ್ ಹೋಯಿತು. ಮೋದಿಯವರು ಬ್ಯಾನ್ ಮಾಡಿದ್ರು. ಸ್ನ್ಯಾಕ್ ಆ್ಯಪ್ ಬಂತು. ಅದರ ನಂತರ ಇನ್ನೊಂದು ಯಾವುದೋ ಒಂದು ಆ್ಯಪ್, 2-3 ಆ್ಯಪ್ ಬಂತು. ಎಲ್ಲ ನೋಡಿದೆ, ಯಾವುದರಲ್ಲೂ ಅಷ್ಟೊಂದು ಇದಿಲ್ಲ. ಕಡೆಗೆ ಎಲ್ಲರೂ ಹೇಳಿದ್ರು ಟೆಕ್ಕಿ ಆ್ಯಪ್ ಬಂತು, ಅದು ಹೋಯಿತು. ಇನ್ಸ್ಟಾಗ್ರಾಮ್ ಒಂದು ಹೋಗಲ್ಲ, ಯೂಟ್ಯೂಬ್ ಹೋಗಲ್ಲ, ಫೇಸ್ಬುಕ್ ಹೋಗಲ್ಲ. ಬಟ್ರೆ ನೀವು ಅದನ್ನು 3 ಗಟ್ಟಿ ಇಟ್ಕೊಂಡು ನೀವು ವೈರಲ್ ಆಗ್ತೀರಾ ಅಂತ ಹೇಳಿದ್ರು. ಸೊ ಇನ್ಸ್ಟಾಗ್ರಾಮು ಇಟ್ಕೊಂಡೆ, ಇದರಲ್ಲಿ ವೈರಲ್ ಆಯಿತು. ಯೂಟ್ಯೂಬ್ ಅಪ್ಲೋಡ್ ಮಾಡೋದಿಲ್ಲ ಆಗಿದೆ ಅಷ್ಟೊಂದು. ಯಾಕಂದರೆ ಅದರಲ್ಲಿ ಪ್ರೊಸೀಜರ್ ತುಂಬ ಇತ್ತು. ಅದಕ್ಕೆ ನನಗೆ ಅದು ಮಾಡೋಕ್ಕೆಲ್ಲ ಬರೋದಿಲ್ಲ. ನಾವು ಅಷ್ಟು ಓದಿದವರು ಅಲ್ಲ, ನಾವು 8ನೇ ಕ್ಲಾಸ್ ಓದಿದವರು. ಇರೋ ಸತ್ಯ ಹೇಳಿಬಿಡ್ತೀನಿ, ಇಂಗ್ಲೀಷ್ ನಾಲೆಜ್ ಸ್ವಲ್ಪ ಕಡಿಮೆನೇ. ಆದರೆ ಈ ABCD ನೋಡಿದ್ರೆ ಈ ತಲೆ ಚುರುಕಾಗುತ್ತೆ, ಅದಂತೂ ಗ್ಯಾರಂಟಿ. ಅದೇನೋ ಗೊತ್ತಿಲ್ಲ, ದೇವ್ರ ಆಶೀರ್ವಾದನೋ ರಾಯರ ಆಶೀರ್ವಾದನೋ ಗೊತ್ತಿಲ್ಲ, ಮತ್ತು ಅಭಿಮಾನಿ ದೇವರುಗಳ ಆಶೀರ್ವಾದ. ಸೊ ಹಾಗೆ ಸಾಫ್ಟ್ವೇರ್ ಕಂಪ್ಲೀಟ್ಲಿ ಕಲ್ತ್ಕೊಂಡೆ. ಇವಾಗ ಕಂಪ್ಲೀಟ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲೂ ಎಡಿಟಿಂಗಿಂದ ಎಲ್ಲ ನಾನೇ ಮಾಡೋದು. ಅಭಿನಯನೂ ನಾನೇ ಮಾಡ್ತೀನಿ, ಡೌನ್ಲೋಡು ನಾನೇ ಮಾಡ್ತೀನಿ, ವಿಡಿಯೋನೂ ನಾನೇ ಮಾಡ್ತೀನಿ. ಅದೆಲ್ಲ ದೇವ್ರು ಕೊಟ್ಟಿರೋದು ಆಶೀರ್ವಾದ, ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ನಮ್ಮ ಮನೆ ದೇವರ ಆಶೀರ್ವಾದ, ಆಮೇಲೆ ಅಭಿಮಾನಿ ದೇವರುಗಳ ಆಶೀರ್ವಾದ. ಸೊ ಇವತ್ತಿಗೆ 90,000 ಜನ ಯೂಟ್ಯೂಬಲ್ಲಿದ್ದಾರೆ, 40,000 ಜನ ಫೇಸ್ಬುಕ್ಕಲ್ಲಿದ್ದಾರೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ 93,000 ಜನ ಆಯಿತು. ಇನ್ನೊಂದು 7,000 ಜನ ಆದರೆ 100K ದಾಟಿಬಿಡ್ತೀನಿ.
ಅದಕ್ಕೆ ಎಲ್ಲರಿಗೂ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ, ಅಣ್ಣವ್ರ ಅಭಿಮಾನಿಗಳಿಗೆ, ನನ್ನನ್ನು ಸಹಕಾರ ನೀಡಿದ, ಪ್ರೋತ್ಸಾಹ ನೀಡಿದ ಎಲ್ಲ ಅಭಿಮಾನಿಗಳಿಗೂ, ಇವರು ಯಾವಾಗಲೂ ಕೇಳೋರು ನನಗೆ, ಭಟ್ರೆ ಯೂಟ್ಯೂಬಲ್ಲಿ ದುಡ್ಡು ಬಂತ ಅಂಥೇಳಿ. ಅವ್ರಿಗೆ ಯಾವಾಗಲೂ ನಾನು ಹೇಳ್ತಿದ್ದೆ, ಇಲ್ಲ ಬಂದಿಲ್ಲ. ಮತ್ತು ಯಾಕೆ ಇಷ್ಟೆಲ್ಲ ವೀಡಿಯೋ ಮಾಡ್ತೀರಾ, ನಿಮ್ಗೆ ಇಷ್ಟು ಲಕ್ಷಗಟ್ಟಲೆ ಬರಬೇಕಲ್ಲ ದುಡ್ಡು ನಿಮಗೆ ಅಂತ ಹೇಳೋರು. ಲಕ್ಷಗಟ್ಟಲೆ ಬರಲಿಕ್ಕೆ ರೀಲ್ಸಿಗೆ ಬರೋದಿಲ್ಲ. ನಮ್ಮದು ಓನ್ ಕಂಟೆಂಪ್ಟ್ ಮಾಡ್ತೀವಿ ನಾವು. ಓನ್ ಕಂಟೆಂಪ್ಟ್ ಮಾಡಿದ್ರೆ, ಅಂದರೆ ಈಗ ನಾನು ಮಂತ್ರಾಲಯ ಬಂದು ಓನ್ ಕಂಟೆಂಪ್ಟ್ ಮಾಡಿ ಅಂಥ ವಿಷಯಗಳು. ಈಗ ನಮ್ಮ ಊರಲ್ಲಿ ಆನೆಗುಡ್ಡೆ ಗಣಪತಿ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, ಕಟೀಲು ದುರ್ಗಾ ಪರಮೇಶ್ವರಿ, ಈ ಥರ ಒಳ್ಳೊಳ್ಳೆ ಕ್ಷೇತ್ರಗಳಿದೆ ನಮ್ಮೂರಲ್ಲಿ, ಬೇಕಾದಷ್ಟಿದೆ. ಮರವಂತೆ, ಆಮೇಲೆ ಹೊನ್ನಾವರ, ಇಡಗುಜ್ಜಿ ಗಣಪತಿ, ಗೋಕರ್ಣ, ಇದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಬೆಳೆದಿರೋ ಪ್ಲೇಸು. ನಮ್ಮ ಬೆಲ್ಟು ಕಂಪ್ಲೀಟ್ಲಿ ಅಪ್ ಟು ನಾನು ಮಂಗಳೂರಿಂದ ಹಿಡಿದು ಸದಾಶಿವಗಡ, ಕಾರವಾರ, ಅಲ್ಲಿ ತನಕ ನಾನು ಓಡಾಡಿದ್ದು ಚಿಕ್ಕ ಪ್ಲೇಸಲ್ಲಿ. ಯಾಕಂದ್ರೆ ನಮ್ಮ ತಾತನ ಮನೆ ಬಂದು ಹೊನ್ನಾವರದ ಹತ್ರ ಶರಾವತಿ ನದಿ ಇದೆ. ಅಲ್ಲಿ ನಮ್ಮದು ಆವಾಗ ಬ್ರಿಡ್ಜು ಆಗಿರಲಿಲ್ಲ, ಶರಾವತಿ ಬ್ರಿಡ್ಜ್ ಆಗಿರಲಿಲ್ಲ ಆವಾಗ. ಆ ಟೈಮಲ್ಲಿ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಹೊನ್ನಾವರ. ನಮ್ಮ ತಂದೆ ಮನೆ ಬಂದು ಕುಂದಾಪುರ, ಕೋಟೇಶ್ವರ. ಸೊ ಎರಡೂ ಕಡೆ ನಂಟು. ಕುಂದಾಪುರ ಭಾಷೆನೂ ಬರುತ್ತೆ, ಹೊನ್ನಾವರ ಭಾಷೆನೂ ಬರುತ್ತೆ. ಆಯ್ತು, ಗೊತ್ತಾಗ್ತಲ್ದ ನಿಮಗೆ? ಇದು ಕುಂದಾಪುರ ಭಾಷೆ. ಹಾಯ್, ನಾ ಹೇಳಿದ ಅರ್ಥ ಆಗ್ತಲ್ಲ? ಇವ್ರಿಗೆ ಅರ್ಥ ಆಗ್ತದೆ, ನಿಮ್ಗೆ ಅರ್ಥ ಆಗ್ತಿಲ್ಲ ಹಾಗೆ. ಇದು ಭಾಷೆ. ಆಮೇಲೆ ಬೆಂಗಳೂರಿಗೆ ನಾನು ಒಂದು 16-17 ವಯಸ್ಸಿಗೆ ಬೆಂಗಳೂರು ಬಂದೆ. ಬೆಂಗಳೂರಲ್ಲಿ ಒಂದು ಕಾಮತ್ ಹೋಟೆಲಲ್ಲಿ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ. ನಮ್ಮ ರಿಲೇಷನ್ ಆಗಬೇಕು ಕಾಮತ್ ಹೋಟೆಲ್ ಅವರು. ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಉಪೇಂದ್ರ ಕೂಡ ಇದ್ದರು ಕೆಲಸಕ್ಕೆ. ಅವರು ಜಾಸ್ತಿ ದಿನ ಮಾಡಿಲ್ಲ, 1-2 ತಿಂಗಳು ಮಾಡಿದ್ರು. ನಾನು ಕ್ಯಾಶಿಯರು, ಅವ್ರು ಬಿಲ್ ರೈಟ್ರು. ನಮ್ಮೂರವರೇ ಅವರು ಕೂಡ, ಕುಂದಾಪುರದವರು. ನಾನು ಯಾವಾಗಲೂ ಚಾಳಿಸೋದು ಅವರಿಗೆ. ಬಟ್ ಇವತ್ತು ಜ್ಞಾಪಕ ಇದೆ ಅವರಿಗೆ. ಸಿಕ್ಕಿದಾಗೆಲ್ಲ ಹೇಳ್ತಾರೆ, ಭಟ್ರೆ ಚೆನ್ನಾಗಿದ್ದೀರಾ ಅಂತ. ಅದೊಂದು ಖುಷಿ ಆಗುತ್ತೆ. ಅದೇ ಥರ ಬೆಳೀತು. ಇದು ಹೇಳ್ತಾರಲ್ಲ, ಒಂದು ಜೀವನ ಸ್ಟೋರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಮದುವೆ, ಅದು ಮಕ್ಕಳು, ಎಲೆಕ್ಟ್ರಾನಿಕ್ ಡಿಪ್ಲೊಮಾ ಮಾಡಿದೆ. ಎಲೆಕ್ಟ್ರಾನಿಕ್ ಡಿಪ್ಲೊಮಾ ಮಾಡಿ, ಕನ್ನಡ ಎಲೆಕ್ಟ್ರಾನಿಕ್ ಡಿಪ್ಲೊಮಾ ಮಾಡಿದ್ದು ನಾನು, ಇಂಗ್ಲೀಷ್ ಮಾಡಿಲ್ಲ, ಕನ್ನಡ ಎಲೆಕ್ಟ್ರಾನಿಕ್ ಡಿಪ್ಲೊಮಾ ಮಾಡಿದ್ದು. ಸೊ ಎಲ್ಲ ಮಾಡಿ ಕಲಿತು, ಎಲ್ಲ ಆಯಿತು, ಮದುವೆ ಆಯಿತು, ಎಲ್ಲ ಆಯಿತು, ಮಕ್ಕಳು ಆಯಿತು. ಆ ಮಕ್ಕಳಿಗೂ ಮದುವೆ ಆಯಿತು, ಮೊಮ್ಮಕ್ಕಳು ಆಗಿಬಿಟ್ರು. ಇವಾಗ ಸುಮ್ಮನೆ ಕೂತ್ಕೊಂಡಿದ್ದು. ಈ ಕರೋನಾ ಟೈಮಲ್ಲಿ ಒಂದು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅದು ವೈರಲ್ ಆಯಿತು. ಸರಿ, ಆಮೇಲೆ ಇನ್ಸ್ಟಾಗ್ರಾಮ್ ಬಿಟ್ಟೆ, ಇಲ್ಲೂ ವೈರಲ್ ಆಯಿತು. ಆಮೇಲೆ ನಾನು ಪ್ರತಿಯೊಂದು ವೀಡಿಯೋನು ಯಾರಿದೆ, ಅಣ್ಣವ್ರದ್ದು ಎಲ್ಲಿದೆ ಹುಡುಕ್ಬಿಟ್ಟು ಯಾವ ಐಡಿನಲ್ಲಿ ಅಣ್ಣವ್ರ ವೀಡಿಯೋ ಇದೆ ಅದನ್ನು ತೊಗೊಂಡು ಮಾಡ್ತಿದ್ದೆ. ನನಗನ್ನಿಸ್ತು ಇನ್ನೊಂದು ಐಡಿ ಕ್ರಿಯೇಟ್ ಮಾಡಿಬಿಡೋಣ. ಯಾಕಂದ್ರೆ ನನಗೆ ಬೇಕಾಗಿರೋ ವೀಡಿಯೋಗಳು ನಾನು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿ 59 ಸೆಕೆಂಡ್ ತೊಗೊಂಡು ನಾನೇ ವೀಡಿಯೋಗಳು ಮಾಡೋಣ. ನಾನು ಇನ್ನೊಬ್ರಿಗೆ ಯಾಕೆ ಹುಡ್ಕೋಬೇಕು? ನನಗೆ ಯಾವ್ದಾದ್ರು ಒಂದು ಅಣ್ಣವ್ರದ್ದು ಮಾಡಬೇಕು ಅನಿಸುತ್ತೆ, ಅಲ್ಲಿ ನಂಗೆ ಸಿಗೋದಿಲ್ಲ. ನಾನು ಅವಾಗ ಏನು ಮಾಡಬೇಕು? ಅದಕ್ಕೆ ಏನು ಮಾಡ್ತಾಯಿದ್ದೆ, ಸೊ ಯೂಟ್ಯೂಬಲ್ಲಿ ವೀಡಿಯೋಗಳು ಡೌನ್ಲೋಡ್ ಮಾಡಿ ಅದೇ ವೀಡಿಯೋಗಳು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡುತ್ತಿದ್ದೆ. ಅದಕ್ಕೊಂದು ಜೂನಿಯರ್ ಐಡಿ ಅಂತೇಳಿ ಹಾಕ್ಬಿಟ್ಟು ಜೂನಿಯರ್ ರಾಜ್ಕುಮಾರ್ ಅಂತ ಹಾಕಿದೆ. ನನ್ನ ಪರ್ಸನಲ್ ಐಡಿ ಬಂದು ಗಣೇಶ್ ಭಟ್ _ ಅಂತೇಳಿ. ಇದು ಜೂನಿಯರ್ ರಾಜ್ಕುಮಾರ್ ಅಂತ ಹಾಕಿದ್ದೆ. ಯಾಕಂದರೆ ಅದು ನನಗೆ ಫಾಲೋವರ್ಸ್ ಇಲ್ಲ, ಅದು ನಾನು ಅದನ್ನ ಸುಮ್ಮನೆ ಫಾಲೋ ಮಾಡ್ತಾಯಿದ್ದೆ. ಸೊ ಬರ್ತಾ ಏನಾಯಿತು, 1,000, 2,000, 10,000, 20,000, 30,000, 90,000, 93,000ಕ್ಕೆ ಬಂದುಬಿಡ್ತದು. ನನ್ನ ಐಡಿನಲ್ಲಿ ಇನ್ನೂ 22,000 ಜನ ಇದ್ದಾರೆ ಫಾಲೋವರ್ಸು. ಬಟ್ ಜೂನಿಯರ್ ರಾಜ್ಕುಮಾರ್ ಐಡಿನಲ್ಲಿ 93,000 ಜನ ಇದ್ದಾರೆ. ಅಯ್ಯೋ, ಇದ್ಯಾಕೋ ಇದು ಅಣ್ಣವ್ರ ಪವರ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು ನನಗೆ. ಸೊ ಆದ್ದರಿಂದ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಇನ್ನೊಂದು ಐಡಿನೂ ಇದೆ, ಫೇಸ್ಬುಕ್ಕು ಇದೆ, ಯೂಟ್ಯೂಬು ಇದೆ. ಎಲ್ಲ ಸೋಷಿಯಲ್ ಮೀಡಿಯಾದವರು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ವಾಕಿಂಗ್ ಫ್ರೆಂಡ್ಸಲ್ಲಿ ಇವರು ಕೂಡ ಒಬ್ಬರು. ಇವರು ಯಾವಾಗಲೂ ನನ್ನನ್ನು ಹೊಗಳೋದು, ನನ್ನ ವೀಡಿಯೋಗಳು ಶೇರ್ ಮಾಡೋದು, ಹಾಗೆ ಆ ಥರ ಎಲ್ಲ ಮಾಡಿ ಏನೋ ಒಂದು ಬೆಳೆದು ಈ ಮಟ್ಟಕ್ಕೆ ಬಂದು ಇವತ್ತು ನಮ್ಮ ಗುರುದತ್ ಸರ್ ಶೆಣೆ ಅವ್ರ ಜೊತೆ ಮಂತ್ರಾಲಯಕ್ಕೆ ಬನ್ನಿ ಭಟ್ರೆ ನೀವು ಬರ್ತೀರಾ ಅಂತ ಕೇಳಿದ್ರು. ನನಗೆ ಏನಾಯಿತೋ ಗೊತ್ತಿಲ್ಲ. ಸುಮಾರು ಜನ ಕರೆದಿದ್ದು, ಪ್ರಶಾಂತ್ ಕರೆದಿದ್ರು, ಇನ್ನೂ 2-3 ಜನ ಕರೆದಿದ್ರು, ಬನ್ನಿ ಭಟ್ರೆ ನಮ್ಮ ಜೊತೆಲಿ ಅಂತೇಳಿ. ಬಟ್ ಹೋಗಲಿಲ್ಲ ನಾನು. ಇವರು ಕರೆದ ತಕ್ಷಣ ಅದು ಏನಾಯಿತೋ ಗೊತ್ತಿಲ್ಲ, ಎಸ್ ಅಂದ್ಬಿಟ್ಟೆ ನಾನು. ಅದು ದೇವ್ರ ಸಂಕಲ್ಪ, ನಾನು ಹೇಳೋದಲ್ಲ. ಅವರಿಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಹೋಗುವ ಗಣೇಶ್ ಭಟ್ಟನ್ ಕರ್ಕೊಂಬ ನೀನು ಅಂತ. ಇದೇ ಹೇಳೋದು. ಅದಕ್ಕೆ ಹೇಳೋದು, ನಾವು ಎಲ್ಲರೂ ಹೋಗ್ತೀವಿ ಅಂದರೆ ದೇವ್ರ ಸ್ಥಳಕ್ಕೆ ಅಷ್ಟು ಸುಲಭವಾಗಿ ಎಲ್ಲೂ ಹೋಗೋಕ್ಕಾಗಲ್ಲ. ಅವನು ಕರ್ಸ್ಕೊಟ್ರೆ ಮಾತ್ರ ಹೋಗ್ಬೋದು. ಅದನ್ನು ಎಲ್ಲರೂ ದೇವ್ರ ಸ್ಥಳ ನೋಡಿ, ನಮ್ಮ ಸನಾತನ ಸಂಸ್ಕೃತಿ ಏನಿದೆ, ಹಿಂದೂ ಧರ್ಮ ಉಳಿಸಿ ಬೆಳೆಸಿ, ಎಲ್ಲ ಕಡೆಗೆ ಹೋಗಿ, ಎಲ್ಲ ದೇವಸ್ಥಾನಕ್ಕೆ ಹೋಗಿ, ಎಲ್ಲ ಕಡೆಗೂ ದುಡ್ಡು ಖರ್ಚು ಮಾಡದೆ ಹೋಗೋಕ್ಕಾಗಲ್ಲ. ಹೆಂಗಸರಿಗೆಲ್ಲ ಇವಾಗ ಚಾನ್ಸ್ ಇದೆ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು, ಸಿದ್ದರಾಮಯ್ಯ ಅವರು ಮತ್ತು DK ಸಾಹೇಬರು ಬಸ್ ಫ್ರೀ ಮಾಡಿದ್ದಾರೆ. ಅವ್ರು ಹೋಗ್ತಾರೆ, ಗಂಡಸರಲ್ಲಿ ಹೋಗೋದು ಹೇಳಿ. ಸೊ ಆದ್ದರಿಂದ ಕರೆಕ್ಟಾ ಸರ್? ಬೈ, ನಮಸ್ತೆ, ಧನ್ಯವಾದ ಎಲ್ರಿಗೂ. ಈಗ ಮ್ಯಾಪ್ ಹಾಕ್ಬೇಕು ನಾನು, ಅದರಿಂದ ಮಾತಾಡೋಕ್ಕಾಗಲ್ಲ. ತುಂಬ ಧನ್ಯವಾದಗಳು.